ಬಾ ಲೇಖ್ಯ, ನಿಂಗೆ ಗೆಸ್ಟ್ ರೂಮ್ ತೋರಿಸ್ತೀನಿ. ಇನ್ಮೇಲಿಂದ ನೀನು ಅಲ್ಲೇ ಇರು. ಬಾ. ವಾರಸ್ದಾರರ ಬಗ್ಗೆ ಶುರುವಾದ ಈ ಸೀನು ಹೀಗೆ ಈ ರೀತಿಲಿ ಎಂಡ್ ಆಯ್ತಲ್ಲ ಯಾಕೋ? ಬುಜ್ಜಿ, ಏನ್ ಕೃಷ್ಣ? ಮದುವೆಯಲ್ಲಿ ನಾವು ನೋಡಿದ ಅಲೇಖ್ಯಾಗು ಇವಾಗಿರೋ ಅಲೇಖ್ಯಾಗು ಏನಾದರೂ ವ್ಯತ್ಯಾಸ ಕಾಣಿಸ್ತಿದ್ಯಾ? ಪೂರ್ತಿಯಾಗಿ ಬದಲಾಗಿರೋ ವ್ಯಕ್ತಿ ಹಾಗೆ ಬಂದಿದ್ದಾಳೆ. ಅದೇ ದೊಡ್ಡ ವ್ಯತ್ಯಾಸ, ಇನ್ನೇನಿರುತ್ತೆ? ನನಗೆ ಮಾತ್ರ ಹಾಗನ್ನಿಸ್ತಾ ಇಲ್ಲ. ಸಮಥಿಂಗ್ ಇಸ್ ರಾಂಗ್. ಅವಳ ಮನ್ಸಲ್ಲಿ ಏನೋ ಇದೆ ಅಂತ ನನಗನ್ಸ್ತಾ ಇದೆ. ಇವಾಗಲ್ವಾ ಬಂದಿರೋದು, ಸಮಯ ನೋಡ್ಕೊಂಡು ಮಾತಾಡೋಣ ಬಿಡಿ. ನೀನು ಯಾರ ರೂಮಲ್ಲೂ ಇರಬೇಕಾಗಿರೋ ಅವಶ್ಯಕತೆ ಇಲ್ಲದೆ ಈ ರೂಮಲ್ಲಿ ಇರ್ಬೋದು. ನಿಂಗೆ ಇಷ್ಟ ಬಂದ ಹಾಗೆ ನಿನ್ನ ಮನೇಲಿ ಹೇಗಿರ್ತೀಯೋ ಹಾಗೆ ಅಷ್ಟೇ ಪ್ರೈವಸಿಯಿಂದ ಇರ್ಬೋದು. ನಿಂಗೆ ಯಾವುದೇ ತೊಂದರೆ ಆಗದೆ ಇರೋ ಹಾಗೆ ನಾನು ನೋಡ್ಕೋತೀನಿ. ನಿಂಗೆ ಯಾವಾಗ ಏನು ಬೇಕು ಅನ್ಸಿದ್ರು ನನ್ನ ಕೇಳು. ಊಟ ಬೇಕಿದ್ರು, ಕಾಫಿ, ಟೀ ಏನು ಬೇಕಿದ್ರು A to Z ನೀನು ನನ್ನ ಹತ್ರ ಸಂಕೋಚ ಪಡದೆ ಕೇಳು. ಒಂದೇ ಮಾತಲ್ಲಿ ಹೇಳಬೇಕಂದ್ರೆ ನಿಮ್ಮ ಅಮ್ಮನ ಹತ್ರ ಹೇಗಿರ್ತಾ ಇದೆಯೋ ಅಷ್ಟೇ ಫ್ರೀಯಾಗಿ ಇರ್ಬೋದು. ಅರ್ಥ ಆಯ್ತಾ? ಒಬ್ಬ ವ್ಯಕ್ತಿ ಹೀಗೂ ಕೂಡ ಬದುಕ್ಬೋದಾಕ? ಯಾವುದೇ ಸ್ವಾರ್ಥ ಕಲ್ಮಶ ಇಲ್ದೇನೆ ಇನ್ನೊಬ್ರಿಗೆ ಸಹಾಯ ಮಾಡ್ತಾ, ಅಪಕಾರ ಮಾಡಿದವರು ಕೂಡ ಉಪಕಾರ ಮಾಡ್ತಾ ಬದುಕ್ಬೋದು ಅಂತ ನಿನ್ನ ನೋಡಿ ಕಲ್ತ್ಕೋಬೋದು. ಸಮಾಜದಲ್ಲಿ ಮನುಷ್ಯರು ಹೇಗಿದ್ದಾರೆ ಅಂದರೆ ಒಬ್ರನ್ನೊಬ್ರು ನೋಡಿ ಉರ್ಕೋತಿದ್ದಾರೆ. ಬೆಳೆಯೋದು ನೋಡಿನೇ ತಡ್ಕೊಳ್ಳೋದಿಲ್ಲ. ಬೆನ್ನಿಗೆ ಚೂರಿ ಹಾಕೋದಕ್ಕೆ ಸಿದ್ಧವಾಗಿರ್ತಾರೆ. ಅಂಥ ಕೆಟ್ಟ ಲಕ್ಷಣ ನಿನ್ನ ಹತ್ರ ಒಂದು ಕೂಡ ಇಲ್ಲ. ಇಂಥ ಪ್ಲೇನ್ ಹಾರ್ಟಿಂದ ಇರೋದು ಯಾರಿಗೂ ಸಾಧ್ಯ ಇಲ್ಲ ಅಕ್ಕ. ನೀನು ನನ್ನ ಮೇಲೆ ತೋರಿಸ್ತಿರೋ ಅಭಿಮಾನಕ್ಕೆ ನಿನಗೆ ಕೈ ಎತ್ತು ಮುಗಿಬೇಕು. ಅಯ್ಯೋ, ಅಕ್ಕನ ಹಾಗೆ ಜವಾಬ್ದಾರಿ ತಗೊಂಡಿದ್ದೀನಿ. ಅಭಿಮಾನ, ಪ್ರೀತಿ ಎಲ್ಲನೂ ನಿನಗೆ ಸಿಗ್ಬೇಕಲ್ವಾ? ಆಗ್ಲೇ ತಗೊಂಡಿರೋ ಜವಾಬ್ದಾರಿಗೆ ಒಂದು ಅರ್ಥ ಇರತ್ತೆ. ನಾನು ಈ ರೀತಿ ಹೇಗಿರೋದಕ್ಕೆ ಸಾಧ್ಯ ಅಂತ ಕೇಳಿದೆ ಅಲ್ವಾ? ಅದಕ್ಕೆ ಉತ್ತರ ಕೊಡ್ತೀನಿ, ಕೇಳು. ಒಬ್ಬ ಮನುಷ್ಯ ಸಂಪಾದನೆಗೋಸ್ಕರ ತುಂಬ ಕಷ್ಟಪಡ್ತಾನೆ. ಸಂಪಾದಿಸಿದ್ದನ್ನ ಬಚ್ಚಿಟ್ಕೋತಾನೆ. ಕೊನೆಗೆ ಅವನು ಸತ್ತಾಗ ಮೈ ಮೇಲಿರೋ ದಾರ ಕೂಡ ಅವನ ಜೊತೆ ಅವನು ತಗೊಂಡು ಹೋಗೋಕ್ಕಾಗಲ್ಲ. ಹಾಗಿರ್ಬೇಕಾದ್ರೆ ಈ ಕೋಪ, ಅಸೂಯೆ ಎಲ್ಲ ಯಾಕೆ? ಇದ್ದಷ್ಟು ದಿನ ತೃಪ್ತಿಯಾಗಿ ಬದುಕೋದೇನೆ ಎಲ್ಲದಕ್ಕೂ ಮೀರಿರೋ ಸಂಪತ್ತು. ನಾನು ಇದನ್ನೇ ನಂಬ್ತೀನಿ. ನೀನು ಗ್ರೇಟ್ ಅಕ್ಕ. ನಿನ್ನ ಹಾಗೆ ಎಲ್ಲರೂ ಯೋಚನೆ ಮಾಡಿದ್ರೆ ಸಮಾಜ ಶುದ್ಧಿ ಆಗೋಗುತ್ತೆ. ನೀನು ಕೂಡ ನನ್ನ ಮೇಲೆ ಅಭಿಮಾನ ತೋರಿಸ್ತಾ ಇರೋದಕ್ಕೆ ಥ್ಯಾಂಕ್ಸ್. ನಿಮ್ಮಮ್ಮ ಕೋಮಾಯಿಂದ ಹೊರಗಡೆ ಬರೋ ಅಷ್ಟರಲ್ಲಿ ನಿನ್ನ ಮದುವೆ ಮಾಡ್ತೀನಿ. ನಿಂಗೆ ಎಂಥ ಸಂಬಂಧ ಬೇಕು? ಹುಡುಗ ಕೆಲಸ ಮಾಡೋನಾಗಬೇಕಾ? ಬಿಸ್ನೆಸ್ ಮಾಡ್ತಿರ್ಬೇಕಾ? ಹೇಗಿರಬೇಕು? ನೀನು ಎಂಥ ಸಂಬಂಧ ತಂದರೂ ಮದುವೆ ಆಗ್ತೀನಕ್ಕ. ಕೆಲಸ, ಬಿಸ್ನೆಸ್, ದುಡ್ಡು, ಆಸ್ತಿ ಇದಕ್ಕಿಂತ ಅವನ ಗುಣ ಚೆನ್ನಾಗಿರಬೇಕು. ಒಳ್ಳೆ ಮನಸ್ಸಿರೋನಾಗಿರಬೇಕು. ಅಂಥವನ ಹತ್ರ ಗುಡಿಸ್ಲಲ್ಲಿ ಕೂಡ ಮಹಾರಾಣಿಯಾಗಿ ಬದುಕ್ಬೋದು. ಒಂದೇ ಮಾತಲ್ಲಿ ಹೇಳಬೇಕು ಅಂದರೆ ಶ್ರೀಕರ್ ಗುಣ ಇರೋರೇ ನನಗೆ ಸಿಗಬೇಕು. ಸರಿ, ಖಂಡಿತವಾಗ್ಲೂ ಅಂಥ ಸಂಬಂಧನೇ ನೋಡ್ತೀನಿ. ನೀನು ರೆಸ್ಟ್ ತಗೋ.
ಬಾವಾ, ಅಮ್ಮನವ್ರನ್ನ ಹಾಗೆ ನೋಡ್ತಾ ನಿಂತಿದ್ಯಲ್ಲ, ಏನ್ ಯೋಚನೆ ಮಾಡ್ತಿದ್ಯಾ? ರೆಸ್ಪಾನ್ಸಿಬಿಲಿಟಿಯಿಂದ ಅಲೆಕ್ಯನ ಮನೆ ಕರ್ಕೊಂಡು ಬಂದೆ. ಅವಳಿಗೆ ಒಳ್ಳೇದು ಮಾಡಬೇಕು ಅಂತ ನೋಡ್ತಿದ್ಯಾ. ಆದ್ರೆ ನೀನ್ ಯಾವಾಗ ಯಾರಿಗೆ ಒಳ್ಳೇದು ಮಾಡಬೇಕು ಅಂತ ನೋಡಿದ್ರು ಅದು ರಿವರ್ಸ್ ಆಗಿ ನಿನಗೆ ಕೆಟ್ಟದಾಗತ್ತೆ. ಹೊರಗಿನವ್ರ ವಿಷಯದಲ್ಲೇ ಅಲ್ಲ, ಮನೆಯವ್ರ ವಿಷಯದಲ್ಲೂ ಕೂಡ ಹಾಗೇ ನಡೀತು. ಕಾವ್ಯ ವಿಷಯದಲ್ಲಿ ನೀನು ಎಷ್ಟೊಂದು ಮಾಡ್ದೆ. ಫೈನಲ್ ಆಗಿ ಅಕ್ಕ ಬಾವ ಬಾಯಿಗೆ ಬಂದಾಗ ಮಾತಾಡಿದ್ರು. ಇವಾಗ ಕೂಡ ಅಲೇಕೆಯಿಂದ ನಮ್ಮ ಮನೇಲಿ ಎಂಥ ಸಮಸ್ಯೆ ಬರುತ್ತೋ ಅಂತ ಟೆನ್ಷನ್ ಮಾಡ್ಕೊಂಡಿದ್ದೀನಿ. ಬಾವಾ, ಯಾಕಷ್ಟೆಲ್ಲ ಯೋಚನೆ ಮಾಡ್ತೀಯಾ? ಇದಕ್ ಮುಂಚೆ ಪರಿಸ್ಥಿತಿ ಬೇರೆ, ಇವಾಗಿನ ಪರಿಸ್ಥಿತಿ ಬೇರೆ. ಇದಕ್ಕೂ ಮುಂಚೆ ಅಲೇಖ್ಯ ಮನ್ಸಲ್ಲಿ ತಪ್ಪ ಆಲೋಚನೆ ಇತ್ತು. ಈಗ ಅವಳ ಮನ್ಸು ಒಂದ್ ವೈಟ್ ಪೇಪರ್ ತರ ಆಗಿದೆ. ಯಾವ ಸಮಸ್ಯೆನೂ ಬರಲ್ಲ ಅನ್ನೋ ನಂಬಿಕೆ ನನಗಿದೆ. ಆ ನಂಬಿಕೆ ನನಗೂ ಬರ್ಬೇಕಲ್ವಾ? ನಂಬಿಕೆ ಬರೋದಕ್ಕೆ ಆಗಾಗ ಕಾಯಿನ್ ಟಾಸ್ ಮಾಡಿ ಹೆಡ್ ಟೈಲ್ಸ್ ಹಾಕ್ತಾ ಇರ್ತೀಯ ಅಲ್ವಾ? ಆ ಕೆಲಸ ಮಾಡು. ಹೆಡ್ ಬಿದ್ರೆ ಸಮಸ್ಯೆ ಬರಲ್ಲ, ಟೈಲ್ ಬಿದ್ರೆ ಸಮಸ್ಯೆಗಳು ಬರುತ್ತೆ. ಸರಿ, ಹೆಡ್ಡೇ ಬೀಳತ್ತೆ. ನಮ್ ಗೇಟ್ ದಾಟಿ ಯಾವುದೇ ಇಲ್ದೆ ಅಲ್ವಾ, ನೀನ್ ಅನಾವಶ್ಯಕವಾಗಿ ಪ್ರತಿಯೊಂದಕ್ಕೂ ಟೆನ್ಷನ್ ಮಾಡ್ಕೋತೀಯ. ಬಾವಾ, ಒಂದ್ ವಿಷಯ ಹೇಳ್ತೀನಿ, ನೆನ್ಪಿಟ್ಕೋ. ಸಹಾಯನ ಪಡ್ಕೊಂಡ್ ಪ್ರತಿಯೊಬ್ರು ಆ ಸಹಾಯನ್ ಮರ್ತೋಗಿ ನಮಗ್ ಕೆಟ್ಟದ್ ಮಾಡ್ತಾರೆ ಅಂತ ಅನ್ಕೋಬೇಡ. ಅದರಲ್ಲಿ ಕೆಲವರು ಒಳ್ಳೆಯವ್ರು ಕೂಡ ಇರ್ತಾರೆ, ಅಲೇಖ್ಯ ತರ. ಅದಕ್ಕೆ ನೀನ್ ಯಾವುದೇ ಚಿಂತೆ ಇಲ್ಲದೆ ಆರಾಮಾಗಿರು, ಸರಿನಾ? ಹೋಗೋಣ ಬಾ. ಅವನಿ, ನೀನು ಹೋಗು, ನಾನು ಬರ್ತೀನಿ. ನಿನ್ನ ಅನುಮಾನ ಹೋಯ್ತಲ್ವಾ ಬಾವಾ? ಬಾ. ನಾನು ಬರ್ತೀನಿ, ಹೋಗು. ಸರಿ. ಹೆಡ್ ಬಿದ್ರೆ ಸಮಸ್ಯೆ ಬರಲ್ಲ, ಟೈಲ್ ಬಿದ್ರೆ ಸಮಸ್ಯೆಗಳು ಬರುತ್ತೆ. ಸರಿ, ಹೆಡ್ಡೇ ಬೀಳತ್ತೆ. ನಮ್ ಗೇಟ್ ದಾಟಿ ಯಾವುದೇ ಸಮಸ್ಯೆ ಕೂಡ ಒಳಗಡೆ ಶಭಾಷ್ ಅಲೇಖ್ಯ. ಯಾಕೆ? ಯಾಕೆ ಅಂತೀಯಲ್ಲ, ನೀನ್ ಮಾಡಿರೋ ಕೆಲ್ಸಕ್ಕೆ
ನಿನ್ ಮೆಚ್ಕೊಳ್ದೆ ಇರೋಕ್ಕಾಗ್ತಿಲ್ಲ. ನಿಮ್ಮ ತಮ್ಮನ ಬಿಟ್ಟೆ ಅನ್ನೋ ವಿಷಯದಲ್ಲೇನಾ? ನನಗೆ ನ್ಯಾಯ ಅನ್ನಿಸ್ತು, ಅದಕ್ಕೆ ಮಾಡಿದೆ. ಅನ್ಯಾಯವಾಗಿ ಅವನಿ ಅಕ್ಕ ಬಲಿ ಆಗ್ದಾಗೆ ಕಾಪಾಡ್ದೆ. ನಾವ್ ಹೇಳ್ತಾ ಇರೋದು ಅದ್ರ ಬಗ್ಗೆ ಅಲ್ಲ. ಮತ್ತೆ ಮದ್ವೆ ಕ್ಯಾನ್ಸಲ್ ಮಾಡ್ಕೊಂಡ್ಮೇಲೆ ಇನ್ನೂ ನಿಮ್ಮನೆಯಿಂದ ಬರಲ್ಲ ಅಂತ ಅನ್ಕೊಂಡಿದ್ವಿ. ಒಳ್ಳೆ ಸ್ಕೆಚ್ ಜೊತೆಗೆ ರೀಎಂಟ್ರಿ ಕೊಟ್ಟಿದ್ಯಾ, ಅದಕ್ಕೆ. ನೀನ್ ವಾಪಸ್ ಬಂದಿದ್ಯಾ ಅಂದ್ರೆ ಏನೋ ಪ್ಲಾನ್ ಇದ್ದೇ ಇರುತ್ತೆ. ಮೊದ್ಲಿನ ಹಾಗೆ ನಮ್ ಸಪೋರ್ಟ್ ನಿನಗೆ ಇದ್ದೇ ಇರತ್ತೆ. ಯು ಡೋಂಟ್ ವರಿ. ಈ ಸಲ ನೀನ್ ಪ್ಲಾನ್ ಹೇಳು, ನಾವು ಫಾಲೋ ಆಗ್ಬಿಡ್ತೀವಿ. ಎಲ್ಲರೂ ಒಬ್ಬೊಬ್ರಾಗೆ ಅವನಿ ಜೊತೆ ಆಡ್ಕೊಳ್ಳೋಣ. ನಾವು ಕೊಡೋ ಕಷ್ಟ ತಡ್ಕೊಳಕ್ಕಾಗ್ದೆ ಆ ಅವನಿನೇ ಗಂಟು ಮೂಟೆ ಕಟ್ಟಬೇಕು. ಮತ್ತೊಂದ್ಸಲ ಕೈ ಜೋಡಿಸಿ. ಹೊರಡಿ ಇಲ್ಲಿಂದ. ಏನು? ಹೊರಡಿ ಇಲ್ಲಿಂದ ಅಂತ ಕನ್ನಡದಲ್ಲೇ ಹೇಳ್ದೆ. ಹಾಗ್ಯಾಕೆ ಮಾತಾಡ್ತಾ ಇದೀಯಾ? ಸಾಕು, ನಿಲ್ಲಿಸ್ತೀರಾ? ಮೊದಲನೇ ಸರಿ ಬಂದಾಗ ಮನಸ್ಸು ತುಂಬ ಕುತಂತ್ರಗಳನ್ನೇ ತುಂಬ್ಕೊಂಡು ಬಂದಿದ್ದೆ. ಆದ್ರೆ ಈ ಸರಿ ಮನಸ್ಸಲ್ಲಿ ಅವನಿ ಅಕ್ಕನ ಮೇಲೆ ಅಂಥ ದುರುದ್ದೇಶನ ಇಟ್ಕೊಂಡು ಬಂದಿಲ್ಲ ನಾನು. ಅವನಿ ಬಗ್ಗೆ ನಿನಗ್ ಪೂರ್ತಿಯಾಗಿ ಗೊತ್ತಿಲ್ಲ. ಇನ್ನು ನೀವು ಇಷ್ಟ ಬಂದಂಗೆ ಮಾತಾಡಬೇಡಿ. ಏನಾಗಿದೆ ನಿನಗೆ? ಯಾಕೆ ಹೀಗೆ ಮಾತಾಡ್ತಿದ್ಯಾ? ನನಗೇನಾಗಿದ್ಯಾ? ನನ್ನಲ್ಲಿ ಪೂರ್ತಿಯಾಗಿ ಬದಲಾವಣೆ ಬಂದಿದೆ. ಅವನಿ ಅಕ್ಕನ ಮೇಲೆ ಪ್ರೀತಿ ಗೌರವ ಜಾಸ್ತಿ ಆಗಿದೆ. ನನ್ ಕೊಟ್ಟಿದ್ದ ಕಷ್ಟಕ್ಕೆ ಬೇರೆಯವ್ರಾಗಿದ್ದಿದ್ರೆ ನನ್ನ ಪಾಡಿಗೆ ನನ್ನ ಬಿಟ್ಟು ಬರ್ತಿದ್ರು. ಆದ್ರೆ ಅವನಿ ಅಕ್ಕ ಮಾತ್ರ ದಿಕ್ತೋಚದ ಪರಿಸ್ಥಿತಿಲಿದ್ದಿದ್ದು ನನ್ನನ್ನು ಇಲ್ಲಿ ಕರ್ಕೊಂಡು ಬಂದ್ಲು. ಅಂತ ಮನ್ಸು ಯಾರಿಗಿರುತ್ತೆ? ಅಷ್ಟು ಒಳ್ಳೆ ವ್ಯಕ್ತಿ ಎಲ್ಲಿ ಸಿಗ್ತಾಳೆ? ಅಂತ ವ್ಯಕ್ತಿ ಜೊತೆ ಪರಿಚಯನೇ ಒಂದು ಅದೃಷ್ಟ. ಏನು ಇದೆಲ್ಲ ನಿಜವಾದ ಬದಲಾವಣೆನಾ? ಹೌದು. ಈ ಸರಿ ನಾನು ಅವನಿ ಅಕ್ಕನಿಗೆ ಮೋಸ ಮಾಡೋದಕ್ಕೆ ಬಂದಿಲ್ಲ. ಯಾರಾದ್ರೂ ಹಾಗೆ ಮಾಡಿದ್ರೆ ಸಹಿಸಲ್ಲ. ನೀವು ನನಗೆ ಸಪೋರ್ಟ್ ಆಗಿರೋದಿಲ್ಲ. ನಾನು ಅವನಿ ಅಕ್ಕನಿಗೆ ಸಪೋರ್ಟ್ ಆಗಿರೋಣ ಅನ್ಕೊಂಡಿದ್ದೀನಿ. ಏನ್ ವಸಂತ್ ಅವ್ರೆ, ನಿಮ್ಮ ಮಗಳು ಸಂಸಾರನ ಸರಿ ಮಾಡಿದ್ಲು ಅನ್ನೋ ಕೃತಜ್ಞತೆ ಇಲ್ವಾ ನಿಮ್ಗೆ? ನಿಮ್ಮ ತಮ್ಮನ ಜೀವನನ ನಾಶ ಮಾಡೋದಕ್ಕೆ ಬಂದಿದ್ದು ನನ್ನನ್ನ ಆ ಸಮಯದಲ್ಲಿ ನೀವ್ಯಾಕೆ ನನಗೆ ಹೆಲ್ಪ್ ಮಾಡಿದ್ರಿ? ಅವನಿ ಅಕ್ಕ ಕಷ್ಟಪಟ್ರೆ ನಿಮ್ಮ ತಮ್ಮ ಕೂಡ ಕಷ್ಟಪಟ್ಟಾಗೆ ಅಲ್ವಾ? ನಿಹಾರಿಕಾ ಹೊರಗಡೆಯಿಂದ ಬಂದಿರೋ ಸೊಸೆ, ನೀವು ಈ ಮನೆ ಮಗಳು. ನೀವು ಹೇಗಿರ್ಬೇಕು? ಕೆಟ್ಟ ಬುದ್ಧಿ ಇರೋರ್ಗೆ ನಿಮ್ಮ ಕಡೆಯಿಂದ ತುಂಬಾ ಸಪೋರ್ಟ್ ಮಾಡ್ತಾ ಬರ್ತಿದ್ದೀರಾ. ಇದಕ್ಕೂ ಮುಂಚೆ ನಿಮ್ಮ ಮಾತುಗಳನ್ನ ಕೇಳಿದ್ದೆ, ಇನ್ಮೇಲಿಂದ ಕೇಳಲ್ಲ. ಅವನಿ ಅಕ್ಕನ ಬಗ್ಗೆ ಏನಾದರೂ ತಪ್ಪಾಗಿ ಮಾತಾಡಿದ್ರೆ ಸರಿ ಇರಲ್ಲ. ಅವನಿ ಅಕ್ಕನ ಒಳ್ಳೆತನನ ಅರ್ಥ ಮಾಡ್ಕೊಳ್ಳಿ. ಕೆನ್ನೆಗೆ ಏಟ್ ಹೊಡೆದ ಹಾಗೆ ಸರಿಯಾಗಿ ಹೇಳ್ದೆ ಅಲೇಖ್ಯ. ನಿಜವಾಗ್ಲೂ ನೀನೀಗ ನನ್ನ ಸ್ವಂತ ತಂಗಿ ತರ ಕಾಣಿಸ್ತಿದ್ಯಾ. ಇವ್ರಿಗೆ ಎಷ್ಟೇ ಹೇಳಿದ್ರು ನಿನ್ ಥರ ಬದಲಾವಣೆ ಬರೋದಿಲ್ಲ. ಒಳ್ಳೆಯವಳಾಗಿ ಬದಲಾಗಿ ಬಂದಿದ್ದಾಳೆ. ಹಾಳು ಮಾಡಬೇಡಿ ಅದಕ್ಕೆ. ಕುಟುಂಬದ ಬೆಲೆ ಬಗ್ಗೆ ಎಷ್ಟು ಚೆನ್ನಾಗಿ ಮಾತಾಡಿದ್ಲು ನೋಡಿದ್ರಿ ಅಲ್ವಾ? ಬುದ್ಧಿ ಕಲೀರಿ. ಅಷ್ಟೆಲ್ಲ ಬಿಡು ಅವನಿ. 4 ದಿನ ಕಳಿತಿದ್ದ ಹಾಗೆ ಅಲೇಖ್ಯ ಅಸಲಿ ರೂಪ ಹೊರಗೆ ಬರುತ್ತೆ ನೋಡು. ಇಲ್ಲ ಅಂದ್ರೆ ನನ್ನ ಹೆಸರು ಬದಲಾಯಿಸ್ಕೋತೀನಿ. ಹಾಗಿದ್ರೆ ಹೆಸರು ಬದಲಾಯಿಸ್ಕೊಳ್ಳೋದಕ್ಕೆ ರೆಡಿಯಾಗಿರು. ಪ್ರಪಂಚದಲ್ಲಿ ಎಲ್ಲರೂ ನಿಮ್ಮ ಥರಾನೇ ಇರಲ್ಲ. ಇಂಥವರು ಅಲ್ಲಲ್ಲಿ ಇರ್ತಾರೆ ಅಂತಾನೆ ನಾನು ಎಷ್ಟು ಕಷ್ಟಪಟ್ಟರೂ ಸಹಾಯ ಮಾಡ್ತಾನೆ ಇರ್ತೀನಿ. ಅಲೇಖ್ಯಾಗೆ ಒಳ್ಳೆ ಸಂಬಂಧ ನೋಡಿ ಮದುವೆ ಮಾಡಿದ್ಮೇಲೇನೆ ಮನೆಯಿಂದ ಹೊರಗಡೆ ಕಳಿಸ್ತೀನಿ. ಅಲ್ಲಿವರೆಗೂ ಅಲೇಖ್ಯಾನ ನೀವೇನು ಮಾಡೋದಕ್ಕಾಗಲ್ಲ. ಅಲೇಖ್ಯ, ಇವ್ರ ಜೊತೆ ಏನ್ ಮಾತು? ಕೆಲಸ ಇದೆ, ಹೊರಗಡೆ ಹೋಗೋಣ ಬಾ.
ನಮ್ಮ ಮಾತು ಕೇಳಲ್ಲ. ಅಲೇಖ್ಯನ ಬದಲಾಯಿಸೋದು ಅಸಾಧ್ಯ. ಮದ್ವೆ ಮಾಡಿ ಕಳಿಸ್ತೀನಿ ಅಂತಿದ್ದಾಳಲ್ವಾ, ನಮ್ ಗ್ಯಾಂಗ್ ಎಲ್ಲರೂ ಸೇರಿ ಶ್ರೀಕರ್ ಜೊತೆನೇ ಮದ್ವೆ ನಡೆಯೋ ಹಾಗೆ ಮಾಡೋಣ. ಅಕ್ಕ, ನನಗೆ ಬಟ್ಟೆ ಯಾಕೆ ತಗೊಂಡೆ? ನಮ್ಮನೇಲಿದ್ದಾಗ ನಿನ್ ಜವಾಬ್ದಾರಿ ನಂದೇ ಅಲ್ವಾ? ನಿನಗೆ ತುಂಬಾ ಋಣ ಆಗ್ತಿದ್ದೀನಿ ಅಕ್ಕ. ನೀನ್ ನನಗ್ ಮಾಡಿರೋ ಸಹಾಯಕ್ಕೆ ಹೋಲಿಸ್ಕೊಂಡ್ರೆ ನಾನ್ ಮಾಡ್ತಾ ಇರೋದು ತುಂಬಾ ಕಡಿಮೆ. ಅವನಿ, ಹೇಗಿದ್ಯಾ? ನಾನ್ ಚೆನ್ನಾಗಿದ್ದೀನಿ. ಅಲೇಖ್ಯ, ನೀನ್ ಹೋಗಿ ಕಾರಲ್ಲಿ ಕೂತ್ಕೋ, ನಾನು ಈಗಲೇ ಬರ್ತೀನಿ. ತಗೋ. ಒಟ್ನಲ್ಲಿ ದೊಡ್ಡ ಗಂಡಾಂತರದಿಂದ ಪಾರಾದೆ ಅಲ್ವಾ? ಹೌದು, ನಾವ್ ಇನ್ನೊಬ್ರು ಒಳ್ಳೇದನ್ ಬಯಸಿದಾಗ ನಮಗೂ ಅವರಿಂದ ಒಳ್ಳೇದೇ ಆಗತ್ತೆ ಅಲ್ವಾ? ಅವನಿಯಲ್ಲಿ ಯಾರೋ ಗೊತ್ತಿರೋರು ಸಿಕ್ಕಿದ್ರು ಮಾತಾಡ್ತಿದ್ದಾರೆ. ಕಾರಲ್ಲಿ ಕೂತ್ಕೋ, ಅವಳು ಬರ್ತಿದ್ದಾಗೆ ಹೊರಡೋಣ. ಪರವಾಗಿಲ್ಲ, ಇಲ್ಲೇ ಇರ್ತೀನಿ. ಇಬ್ಬರ ಜೀವನದಿಂದನೂ ಹೊರಗಡೆ ಹೋದ್ಲಲ್ವಾ, ಮತ್ತೆ ಶ್ರೀಕರ್ ಜೊತೆ ತಿರುಗ್ತಿದ್ದಾಳಲ್ಲ ಇವಳು. ಈ ಏರಿಯಾದಲ್ಲಿ ಒಳ್ಳೆ ಪಾರ್ಲರ್ ಏನಾದರೂ ಇದೆಯಾ? ಹಾ, ನೆಕ್ಸ್ಟ್ ಸ್ಟ್ರೀಟಲ್ಲಿ ಇರೋ ಹಾಗಿದೆ. ಶ್ರೀಕರ್, ನಿಮ್ಮ ಮನೇಲಿ ನಡೆದಿರೋ ವಿಷಯ ಎಲ್ಲ ಗೊತ್ತಾಯ್ತು. ಅಲೇಖ್ಯ ಅಂದರೆ ಇವರೇನಾ? ಮೊನ್ನೆ ನ್ಯೂಸ್ ಪೇಪರಲ್ಲಿ ನಿಮ್ಮಿಬ್ಬರು ಫೋಟೋ ಹಾಕಿದ್ರಲ್ಲ, ನಿಮ್ಮಿಬ್ಬರು ಮದುವೆನೂ ಆಗೋಯ್ತಾ? ಆಕ್ಚುಲ್ ಆಗಿ ಆಗಿದೆ ಅನ್ಸುತ್ತೆ, ಅದಕ್ಕೆ ಜೊತೆಯಾಗಿ ಓಡಾಡ್ತಿದ್ದಾರೆ. ಸರಿ ಸರಿ, ಈಗ ನಿಮ್ ಟೈಮ್ನ ನಾವ್ ಯಾಕೆ ವೇಸ್ಟ್ ಮಾಡ್ಬೇಕು? ಇನ್ನೊಂದ್ಸಲ ಸಿಗ್ತೀವಿ. ಅದಲ್ಲ, ನಾವು ಹೋಗಿ ಬರ್ತೀವಿ. ಹಾಂ, ಸಾರಿ. ಯಾಕೆ? ಅವ್ರಿಗೆ ವಿಷಯ ಗೊತ್ತಿಲ್ಲ ಅಲ್ವಾ, ಅದಕ್ಕೆ ಹಾಗೆ ಮಾತಾಡಿದ್ರು. ನನ್ನ ವಿಷಯ ಬಿಡು ಪಾಪ, ನಿನಗೆ ಅನಾವಶ್ಯಕವಾಗಿ ಬೇಜಾರಾಯಿತು ಅನ್ಸುತ್ತೆ. ಪರವಾಗಿಲ್ಲ ಬಿಡಿ. ಅವತ್ತು ನಮ್ಮ ಬಗ್ಗೆ ಜಾಸ್ತಿ ಪಬ್ಲಿಸಿಟಿ ಆಗಿದ್ದಕ್ಕೆ ತುಂಬ ಜನರು ಅದೇ ತೋಟಲ್ಲಿ ಉಳ್ಕೊಂಡಿದ್ದಾರೆ. ಸರಿ, ಹಾಗಿದ್ರೆ ಅವತ್ತು ನಾನು ಅಟೆಂಡ್ ಮಾಡದೇ ಇರೋದಕ್ಕೆ ಏನೂ ಅನ್ಕೋಬೇಡಿ. ಐ ಆಮ್ ರಿಯಲಿ ಸಾರಿ. ಸರಿ ಅವನಿ, ನನಗೂ ಟೈಮ್ ಆಯಿತು, ನಾನು ಹೊರಡ್ತೀನಿ. ಸರಿ. ಮರ್ಯಾದೆ ಇಲ್ವಾ ನಿಂಗೆ? ಮತ್ತೆ ಯಾಕೆ ಶ್ರೀಕರ್ ಜೊತೆ ಓಡಾಡ್ತಿದ್ಯಾ? ನನ್ನ ತಂಗಿ ಸಂಸಾರದಿಂದ ದೂರ ಅದೇ ಅಲ್ವಾ, ಮತ್ತೆ ಯಾಕೆ ಬಂದಿದ್ಯಾ? ಅದಕ್ಕೆ ನೀವು ಅನಾವಶ್ಯಕವಾಗಿ ಅಪಾರ್ಥ ಮಾಡ್ಕೋತಿದ್ದೀರಾ. ಆದ್ರೂ ನಿನಗ್ ಬುದ್ಧಿ ಇರ್ಬೇಕು ಶ್ರೀಕರ್. ಅವನಿಗೆ ಕಣ್ ತಪ್ಸಿ ಇವಳ ಜೊತೆ ಹೀಗೆ ತಿರ್ಗಾಡೋದಂದ್ರೆ ಏನು? ಅವನಿಗೆ ಮೋಸ ಮಾಡ್ಬೇಕು ಅನ್ಕೋತಿದ್ದೀರಾ? ಅಕ್ಕ, ಏನೇ ಇದು? ನಾನು ನೋಡ್ತಿರೋದು ನಿಜಾನಾ? ಅಕ್ಕ, ಅದು ಇವಳ ಸಮಸ್ಯೆ ದೇವಸ್ಥಾನದಲ್ಲೇ ಮುಗಿತಲ್ವಾ, ಮತ್ತೆ ಜೊತೆಲಿ ಇಟ್ಕೊಂಡಿದ್ದೀರಾ? ಅವಸರ ಪಟ್ಟು ಮಾತಾಡ್ಬೇಡ. ಅಷ್ಟಕ್ಕೂ ಏನ್ ನಡೀತು ಅಂದ್ರೆ, ದಾರಿಲಿ ಹೋಗೋರು ಇವ್ರನ್ನ ನೋಡಿ ಏನ್ ಅನ್ಕೋತಾರೋ ಗೊತ್ತಾ? ಇವರಿಬ್ರಿಗೆ ಮದ್ವೆ ಆಗಿದೆ ಅಂತ, ಒಳ್ಳೆ ಜೋಡಿ ಅಂತ ತುಂಬಾ ಹೊಗಳ್ತಾರೆ. ನಿನ್ ಕಣ್ಣು ಮುಂದೆನೆ ಬೇಕಾ ಬಿಟ್ಟಿಯಾಗಿ ತಿರುಗಾಡ್ತಿದ್ರೆ ಹೇಗೆ ಸುಮ್ಮನಿದ್ಯಾ? ಅಕ್ಕ, ನೀನ್ ಭಯ ಪಡ್ಬೇಡ. ನಿಂಗೆಲ್ಲ ವಿಷಯನೂ ವಿವರವಾಗಿ ಹೇಳ್ತೀನಿ. ನನ್ ಜೊತೆ ಬಾ. ಏಯ್, ಬಾ.